ವಿಜಯಪುರದ ಚಡಚಣದಲ್ಲಿ SBI ಬ್ಯಾಂಕ್ ದರೋಡೆ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈ ದರೋಡೆಕೋರರು ಯಾರು? ಈ ಫಿಲ್ಮಿ ಸ್ಟೈಲ್ನಲ್ಲಿ ದರೋಡೆ ಮಾಡಿ ಕೋಟ್ಯಾನುಗಟ್ಟಲೆ ದುಡ್ಡು, ಚಿನ್ನ ಎಲ್ಲವನ್ನು ಕೂಡ ತಗೊಂಡು ಹೋಗಿದ್ದಾರೆ. ಹಾಗಾದ್ರೆ ಇವ್ರು ಯಾರು? ಇವ್ರ ಬ್ಯಾಕ್ ಗ್ರೌಂಡ್ ಏನು? ಈ ಹಿಂದೆಯೂ ಕೂಡ ಇಂತಹ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರಾ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಈಗ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಚಡಚಣದಲ್ಲಿ ಆಗಿರುವಂತಹ ದರೋಡೆ, ಆ ನಂತರದಲ್ಲಿ ಮಹಾರಾಷ್ಟ್ರಕ್ಕೆ ಅವರು ಎಸ್ಕೇಪ್ ಕೂಡ ಆಗೋದಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಕಾರನ್ನ ಬಿಟ್ಟು ಓಡ್ ಹೋಗಿದ್ದಾರೆ. ಇದು ಇರುವಂತಹ ಮಾಹಿತಿ. ಈಗ ಪೊಲೀಸರು ಶೋಧ ಕಾರ್ಯ ಶುರು ಮಾಡಿಕೊಂಡಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ ಪೊಲೀಸರು ಈಗ ಶೋಧ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ವಿಜಯಪುರದಲ್ಲಿ 4 ತಿಂಗಳಲ್ಲಿ ಇದು 2ನೇ ಪ್ರಕರಣ. ಈಗಾಗಲೇ ಈ ಹಿಂದೆ ನಡೆದಿರುವಂತಹ ಪ್ರಕರಣವನ್ನ ಕೂಡ ಗಮನಿಸಿದ್ರು ಕೂಡ ದರೋಡೆಯನ್ನ ಮಾಡಿದ್ರು. ಈಗ ಮತ್ತೊಂದು ಪ್ರಕರಣ ನಡೆದಿದೆ. ಮೇ ತಿಂಗಳಲ್ಲಿ ಮನಗೂಳಿಯ ಕೆನರಾ ಬ್ಯಾಂಕ್ನಲ್ಲಿ ದರೋಡೆ ಆಯಿತು. 4 ತಿಂಗಳು ಕಳೆದ ನಂತರದಲ್ಲಿ ಈಗ ಚಡಚಣದ SBI ಬ್ಯಾಂಕ್. ನಿನ್ನೆ ಚಡಚಣದಲ್ಲಿ ದರೋಡೆ ಆಗಿದೆ. SBI ಬ್ಯಾಂಕ್ನಲ್ಲಿ ಕೋಟಿಗಟ್ಟಲೆ ದೋಚಿದ್ದಾರೆ. ಜೊತೆಗೆ ಚಿನ್ನಾಭರಣ, ಅದು ಕೆಜಿಗಟ್ಟಲೆ, 1-2 ಕೆಜಿ ಅಲ್ಲ, 12ರಿಂದ 13, 14 ಕೆಜಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಗ ಈ ಬ್ಯಾಂಕಲ್ಲಿ ದುಡ್ಡಿಟ್ಟಿದಾರಲ್ಲ, ಅವ್ರಿಗೊಂದು ರೀತಿಯಲ್ಲಿ ಆತಂಕ, ಅವ್ರಿಗೆ ಭಯ, ನಮ್ಮ ಚಿನ್ನ ಹೋಯ್ತೇನೋ, ಅಥವಾ ನಮ್ಮ ಅಕೌಂಟ್ ಇದೆ ಈ ಬ್ಯಾಂಕಲ್ಲಿ, ನಮ್ಮ ಕತೆ ಏನು ಅನ್ನುವಂಥ ಭಯ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಡಾಗ್ ಸ್ಕ್ವಾಡ್ ಬಂದಿದೆ ನೋಡಿ. ಡಾಗ್ ಸ್ಕ್ವಾಡ್ ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ನಿನ್ನೆ ಸಾಯಂಕಾಲ 6 ಗಂಟೆಗೆ ದರೋಡೆಕೋರು ಒಳಗೆ ಒಂದು 5-6 ಜನ ಒಳಗೆ ಹೋಗಿ ಕಟ್ಟಿ ಪಿಸ್ತೂಲು ಅವೇನೋ ಹಿಡಿದು ಕಿಸಿಂದ ಕೈಕಾಲು ಕಟ್ಟಿ ಏನೋ ದರೋಡೆ ಮಾಡಿರೋದು ಸುದ್ದಿ ಆಯ್ತು ರೀ. ನಾವು ಈಗ ಬ್ಯಾಂಕಿಗೆ ಬಂದು ಇನ್ನೂ ಯಾವುದೇ ನಮಗೆ ಮಾಹಿತಿ ಸಿಕ್ಕಿಲ್ಲ. ಅದು ನಿನ್ನೆ ಸಾಯಂಕಾಲ 6 ಗಂಟೆಗೆ ಆಗ್ಯದ ರೀ. ಒಂದು ಅರ್ಧ ಗಂಟೆಯೊಳಗೆ ಎಲ್ಲ ಮುಗಿಸಿ ಅವ್ರು ಇಲ್ಲಿ ಪರಾರಾಗ್ಯಾರ. ಏನೋ ಹುಲಿಜಂತಿ ಒಳಗೆ ಗಾಡಿ ಸಿಕ್ಕೋದು ಸುದ್ದಿ ಆಗದ. ಏನೋ ಕುರಿಗೆ ಹೈಸಿ ಮಾಡಿ ಅಲ್ಲಿ ಗ್ರಾಮಸ್ಥರು ಹಿಡಿದ್ರೆ ಸುದ್ದಿ ಆಗದ. ಅದು ಇನ್ನೂ ಹೆಚ್ಚಿನ ಮಾಹಿತಿ ಇನ್ನು ಪೊಲೀಸ್ ಸ್ಟೇಷನ್ನಿಂದ ಬರ್ಬೇಕು ಅಷ್ಟೇ. ಇಲ್ಲ ಸರ್, ಅದು ಆ್ಯಕ್ಚುಲಿ ಯಾಕಂದ್ರೆ ಅವರು 5 ಗಂಟೆಗೆ ಎಲ್ಲ ಕಸ್ಟಮರ್ ಹೊರಗೆ ಹೋಗಿಬಿಡ್ತಾರೆ. ಹೊರಗೆ ಹೋಗಿ ಬಿಟ್ಟ ಮೇಲೆ ಅವರು ಶಟರ್ ಹೇಳೋದು ಮಾಡಿ ಅವ್ರು ವರ್ಕ್ ಮಾಡ್ತಿರ್ತಾರೆ ಬ್ಯಾಂಕಿನವ್ರು ತಮ್ಮದು. ಆದ್ರೆ ಅದು ಏನು ನಿನ್ನೆ ಮಿಸ್ ಆಗ್ಯದ ಅಷ್ಟರೊಳಗೆ ಒಳಗೆ ಹೊಕ್ಕಿ ಏನೋ ಮಿಲ್ಟ್ರಿ ಡ್ರೆಸ್ ಇದ್ದು, ಆ ಡ್ರೆಸ್ ಇದ್ದು ಅಂತ ಹೇಳ್ತದ್ರಿ ಸರ್, ಅಷ್ಟೇ. ಹೀಗಾಗಿ ಅದು ನಿನ್ನೆ ಇಂಥ ಘಟನೆ ಆಗ್ಯದ ಸರ್. ಎಂದೂ ಆಗಿಲ್ಲ ಚಡಚಣದಲ್ಲಿ ಬ್ಯಾಂಕ್ಗಳು. ಆದ್ರೆ ಇದು ಹೊಸದು ಇವತ್ತು ನಿನ್ನೆ ಆಗುತ್ತೆ ಸರ್. ಅದು ನಿನ್ನೆ ಸಾಯಂಕಾಲ 6 ಗಂಟೆಗೆ ದರೋಡೆಕೋರು ಒಳಗೆ ಒಂದು 5-6 ಜನ ಒಳಗೆ ಹೋಗಿ ಕಟ್ಟಿ ಪಿಸ್ತೂಲು ಅವೇನೋ ಹಿಡಿದು ಕಿಸಿಂದ ಕೈಕಾಲು ಕಟ್ಟಿ ಲಾಕರ್ ಇದೆ. ಲಾಕರ್ದೊಳಗೆ ಏನಾಗಿದೆ ಅಂತ ಇನ್ನೂ ಗುರ್ತಾಗ್ತಾ ಇಲ್ಲ. ನಮ್ಮ ಅಂಜಿಕೆಯಿಂದ ಮುಂಜಾನೆ ಬಂದಿದ್ದೀವಿ. ರಾತ್ರಿ 8 ಗಂಟೆಗೆ 6:30 ಆಗಿದೆ ಅಂತ ಹೇಳಿದ್ದಾರೆ. ನಾವು ಅಲ್ಲಿ ನಮ್ಮ ಲಾಕರ್ ಇದೆ, ದರೋಡೆಕೋರರು ಬಂದು ಏನೋ 5-6 ಮಂದಿ ಬಂದು ಇದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಬೆಳಗ್ಗೆ ಅದಕ್ಕೆ ಬಂದು ನೋಡ್ತಾ ಇದ್ದೀವಿ. ನಮ್ಗೆ ಇನ್ನೂ ಒಳಗಿಂದ ಏನೂ ಇನ್ಫಾರ್ಮೇಷನ್ ಗೊತ್ತಾಗ್ತಿಲ್ಲ. ನಮ್ಮ ತುಂಬ ಬಂಗಾರ ಇದು ಅದೆಲ್ಲ ಹೋಗಿದೆ ಅಂತ ಇನ್ಫಾರ್ಮೇಷನ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರೂ ಏನೂ ಹೇಳ್ತಾ ಇಲ್ಲ ಸರ್. ಅಲ್ಲಿ ಎಲ್ಲ ಲಾಕ್ ಮಾಡಿದ್ದಾರೆ. ಏನೂ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ ನಮ್ಗೆ. ಅದಕ್ಕಾಗಿ ಓಡಿ ಬಂದಿದ್ದೀವಿ ಬೆಳಗ್ಗೆ ಮುಂಜಾನೆ. ನಾವು ಇಲ್ಲೇ ಚಡಚಣದವ್ರೆ. ನಾವು 4-5 ವರ್ಷ ಆಯ್ತು ಇಲ್ಲಿ ಲಾಕರ್ ತೆಗೆದಿದ್ದೀವಿ. ಒಳಗೆ ಗೋಲ್ಡ್ ಬಂಗಾರ ಅದು ಇದು ಇಟ್ಟಿದ್ದೀವಿ. ಸ್ವಲ್ಪ ತುಂಬ ಹೆದರಿಕೆ ಆಗ್ತಾಯಿದೆ ಏನಾಗಿದೆ ಅಂತ. ಯಾರೂ ಮಾತಾಡ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಫೋನೋ ಸಂಪರ್ಕದಲ್ಲಿದ್ದಾರೆ ಸುನಿಲ್, ಗಮನಿಸ್ತಾ ಇದ್ದೀವಿ, ಕಾರ್ ಸಿಕ್ತು, ಕಾರ್ ಬಿಟ್ಟು ಪರಾರಿ ಆದ್ರು ಮಹಾರಾಷ್ಟ್ರದಲ್ಲಿ. ಇದನ್ನೇ ಟ್ರೇಸ್ ಮಾಡಿಕೊಂಡು ಪೊಲೀಸರು ಈಗ ಯಾವ ರೀತಿಯಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ? ಯಾರಿವರು? ಡೀಟೇಲ್ಸ್ ಏನಾದರೂ ಸಿಕ್ಕಿದೆಯಾ? ಈ ಮೇ ತಿಂಗಳಲ್ಲಿ ನಡೆದಂಥ ದರೋಡೆಗೂ ಇವ್ರಿಗೂ ಏನಾದರೂ ಸಂಬಂಧಗಳಿದೆ ಅನ್ನುವಂಥದ್ದು ಏನಾದರೂ ಮಾಹಿತಿಗಳೇನಾದರೂ ಇದೆಯಾ? ಪೊಲೀಸರು ಏನಂತಾರೆ ಈ ಪ್ರಕರಣದ ಬಗ್ಗೆ ಸುನಿಲ್? ಖಂಡಿತವಾಗ್ಲೂ ಅಶ್ವಿನಿ, ನಿನ್ನೆ ಸಾಯಂಕಾಲ 6 ಗಂಟೆ ಸುಮಾರಿಗೆ 5 ಜನ ಮುಸುಗುಧಾರಿಗಳು ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿರುವ SBI ಬ್ಯಾಂಕ್ನಲ್ಲಿ ಒಂದು ದರೋಡೆ ಮಾಡ್ತಾರೆ. ಮಾರಕಾಸ್ತ್ರಗಳಿಂದ ಹಿಡ್ಕೊಂಡ್ಬಂದು ಕ್ಯಾಶಿಯರ್ ಹಾಗೂ ಮ್ಯಾನೇಜರ್ಗಳನ್ನ ಕೈಕಾಲು ಕಟ್ಟಿ ಹಾಕಿ ಒಂದು ಚಿನ್ನಾಭರಣ ದೋಚಿ ಸುಮಾರು ಕೋಟ್ಯಾಂತರ ರೂಪಾಯಿ ನಗದನ್ನ ದೋಚಿಕೊಂಡು ಪರಾರಿಯಾಗುವ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ಒಂದು ಹುಲಿಜಂತಿ ಅನ್ನೋ ಗ್ರಾಮದಲ್ಲಿ ಒಂದು ಕುರಿಗಳಿಗೆ ಒಂದು ಡಿಕ್ಕಿ ಹೊಡಿತಾರೆ. ಪರಿಣಾಮವಾಗಿ ಅಲ್ಲಿ ಕುರಿಗಾಹಿಗಳು ಅವರನ್ನ ಹಿಡಿಯಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರಿಗೂ ಕೂಡ ಹೆದರಿಸಿ ಓಡ್ ಹೋಗ್ತಾರೆ. ಅವ್ರಿಗೂ ಕೂಡ ಗನ್ ತೋರಿಸಿ ಓಡ್ ಹೋಗ್ತಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಅಷ್ಟೇ ಅಲ್ಲದೆ ಈ ಹಿಂದೆ ಬ್ಯಾಂಕ್ ದರೋಡೆ ಆಗಿತ್ತು, ಆ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಅಂತ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಿಜಯಪುರ ಹಾಗೂ ಮಹಾರಾಷ್ಟ್ರದ ಸೋಲಾಪುರ ಪೊಲೀಸರು ಕೂಡ ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳ ಬಲೆಗಾಗಿ ಒಂದು ಜಾಲ ತಂಡ ರಚಿಸಿದ್ದಾರೆ.
ದೋಚಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನು ಬ್ಯಾಂಕ್ನಲ್ಲಿ ಲಾಕರ್ಗಳನ್ನು ಪಡೆದಕ್ಕಂಥ ಗ್ರಾಹಕರು ಬ್ಯಾಂಕ್ನತ್ತ ಧಾವಿಸಿ ನಮ್ಮ ಚಿನ್ನಾಭರಣ ಸುರಕ್ಷತೆ ಇದೆಯಾ ಅಂತ ಒಂದು ಆತಂಕದಲ್ಲಿ ಬ್ಯಾಂಕ್ ಕಡೆಗೆ ಆಗಮಿಸಿದ್ದಾರೆ. ಬ್ಯಾಂಕ್ ಸುತ್ತಮುತ್ತಲೂ ಈಗ ಪೊಲೀಸ್ ಸರ್ಪುಗಾವಲು ಹಾಕಲಾಗಿದೆ. ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಬ್ಯಾಂಕ್ಗೆ ಭೇಟಿ ನೀಡಿ ಬ್ಯಾಂಕ್ ಹತ್ರ ಯಾರನ್ನೂ ಬಿಡದಂತೆ ತಡೀತಾ ಇದ್ದಾರೆ. ಇನ್ನು ಬ್ಯಾಂಕ್ ಅಧಿಕಾರಿಗಳು ಬರದೇ ಕಾರಣದಿಂದ ನಿಖರವಾಗಿ ಇನ್ನೂ ಮಾಹಿತಿ ತಿಳಿದು ಬಂದಿಲ್ಲ. ಸುಮಾರು 13 kg ಚಿನ್ನಾಭರಣ ದೋಚಿದ್ದಾರೆ ಅಂತ ಹೇಳಲಾಗ್ತದೆ. ಕೋಟ್ಯಾಂತರ ರೂಪಾಯಿ ನಗದುಗಳನ್ನ ದೋಚಿದ್ದಾರೆ ಅಂತ ಹೇಳಲಾಗ್ತದೆ. ಏನು 5 ಜನ ಮುಸುಕುಧಾರಿಗಳು ಏನು ಮಿಲಿಟರಿ ಸಮವಸ್ತ್ರದಲ್ಲಿ ಬಂದಿರ್ತಾರೆ, ಅವರನ್ನ ಒಂದು ಆ ಸಮವಸ್ತ್ರ ಕಂಡು ಸೆಕ್ಯೂರಿಟಿ ಗಾರ್ಡ್ ಕೂಡ ಒಂದು ಅವರಿಗೆ ಇದು ಮಾಡಿರ್ತಾರೆ. ಅಷ್ಟರಲ್ಲಿ ಏನು ಒಳಗಡೆ ಹೋಗಿ ಕೈಕಾಲು ಕಟ್ಟಿ ಏನು ದೋಚ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರು ಯಾರೂ ಇರದೇ ಕಾರಣದಿಂದಾಗಿ ಯಾರಿಗೂ ಕೂಡ ಹೊರಗಡೆ ಸೌಂಡ್ ಬಂದಿರೋದಿಲ್ಲ. ಯಾರೋ ಒಬ್ಬರು ನೋಡಿ ಅವರನ್ನ ಹಗದಿಂದ ಬಿಚ್ಚಿರ್ತಾರೆ. ಈಗ ಏನಂತಂದ್ರೆ ಈ ಹಿಂದೆ ನಡೆದ ಬ್ಯಾಂಕ್ ರಾಬರಿಗೂ ಇದಕ್ಕೂ ಸಂಬಂಧ ಇದೆಯಾ ಅಥವಾ ಇವ್ರು ಹೊಸಬ್ರ ಅಥವಾ ಈ ಹಿಂದೆ ಯಾವ್ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಗಳು ಏನು ಅರೆಸ್ಟ್ ಆದ ನಂತರ ಅವರಿಂದ ತಿಳಿದು ಬರಬೇಕಿದೆ. ಬ್ಯಾಂಕ್ ಅಧಿಕಾರಿಗಳು ಬಂದ ನಂತರ ಏನು ಎಷ್ಟು ಪ್ರಮಾಣದಲ್ಲಿ ನಿಖರವಾಗಿ ಚಿನ್ನಾಭರಣ ಹೋಗಿದೆ, ಎಷ್ಟು ಪ್ರಮಾಣದಲ್ಲಿ ಹಣ ಹೋಗಿದೆ ಅಂತೂ ತಿಳಿದು ಬರಬೇಕಾಗಿದೆ. ಈಗಾಗಲೇ ಸಾಕಷ್ಟು ಏನು ವಿಜಯಪುರ ಹಾಗೂ ಮಹಾರಾಷ್ಟ್ರ ಗಡಿ ಭಾಗ ಇರೋದ್ರಿಂದ ವಿಜಯಪುರ ಮಹಾರಾಷ್ಟ್ರ ಸೋಲಾಪುರ ಪೊಲೀಸರು ಆರೋಪಿಗಳ ಬಂಧನಕ್ಕಾಗಿ ಜಾಲ ಬೀಸಿದ್ದಾರೆ ಅಂತಾನೆ ಹೇಳ್ಬೋದು. ಅಶ್ವಿನಿ. ಆಲ್ ರೈಟ್ ಸುನಿಲ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವಿಜಯಪುರದ ಚಡಚಣದಲ್ಲಿ SBI ಬ್ಯಾಂಕ್ ದರೋಡೆ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈ ದರೋಡೆಕೋರರು ಯಾರು, ಈ ಫಿಲ್ಮಿ ಸ್ಟೈಲ್ನಲ್ಲಿ ದರೋಡೆ ಮಾಡಿ ಕೋಟ್ಯಾನುಗಟ್ಲೆ ದುಡ್ಡು, ಚಿನ್ನ ಎಲ್ಲವನ್ನು ಕೂಡ ತಗೊಂಡು ಹೋಗಿದ್ದಾರೆ. ಹಾಗಾದ್ರೆ ಇವ್ರು ಯಾರು, ಇವ್ರ ಬ್ಯಾಕ್ ಗ್ರೌಂಡ್ ಏನು, ಈ ಹಿಂದೆಯೂ ಕೂಡ ಇಂತಹ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರಾ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಈಗ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಚಡಚಣದಲ್ಲಿ ಆಗಿರುವಂತಹ ದರೋಡೆ, ಆ ನಂತರದಲ್ಲಿ ಮಹಾರಾಷ್ಟ್ರಕ್ಕೆ ಅವರು ಎಸ್ಕೇಪ್ ಕೂಡ ಆಗೋದಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಕಾರನ್ನ ಬಿಟ್ಟು ಓಡ್ ಹೋಗಿದ್ದಾರೆ. ಇದು ಇರುವಂತಹ ಮಾಹಿತಿ. ಈಗ ಪೊಲೀಸರು ಶೋಧ ಕಾರ್ಯ ಶುರು ಮಾಡಿಕೊಂಡಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ ಪೊಲೀಸರು ಈಗ ಶೋಧ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ವಿಜಯಪುರದಲ್ಲಿ 4 ತಿಂಗಳಲ್ಲಿ ಇದು 2ನೇ ಪ್ರಕರಣ. ಈಗಾಗಲೇ ಈ ಹಿಂದೆ ನಡೆದಿರುವಂತಹ ಪ್ರಕರಣವನ್ನ ಕೂಡ ಗಮನಿಸಿದ್ರು ಕೂಡ ದರೋಡೆಯನ್ನ ಮಾಡಿದ್ರು. ಈಗ ಮತ್ತೊಂದು ಪ್ರಕರಣ ನಡೆದಿದೆ. ಮೇ ತಿಂಗಳಲ್ಲಿ ಮನಗೂಳಿಯ ಕೆನರಾ ಬ್ಯಾಂಕ್ನಲ್ಲಿ ದರೋಡೆ ಆಯಿತು. 4 ತಿಂಗಳು ಕಳೆದ ನಂತರದಲ್ಲಿ ಈಗ ಚಡಚಣದ SBI ಬ್ಯಾಂಕ್. ನಿನ್ನೆ ಚಡಚಣದಲ್ಲಿ ದರೋಡೆ ಆಗಿದೆ. SBI ಬ್ಯಾಂಕ್ನಲ್ಲಿ ಕೋಟಿಗಟ್ಟಲೆ ದೋಚಿದ್ದಾರೆ. ಜೊತೆಗೆ ಚಿನ್ನಾಭರಣ, ಅದು ಕೆಜಿಗಟ್ಟಲೆ, 1-2 kg ಅಲ್ಲ, 12ರಿಂದ 13, 14 kg ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಗ ಈ ಬ್ಯಾಂಕಲ್ಲಿ ದುಡ್ಡಿಟ್ಟಿದಾರಲ್ಲ ಅವರಿಗೊಂದು ರೀತಿಯಲ್ಲಿ ಆತಂಕ, ಅವ್ರಿಗೆ ಭಯ, ನಮ್ಮ ಚಿನ್ನ ಹೋಯ್ತೇನೋ ಅಥವಾ ನಮ್ಮ ಅಕೌಂಟ್ ಇದೆ ಈ ಬ್ಯಾಂಕಲ್ಲಿ, ನಮ್ಮ ಕತೆ ಏನು ಅನ್ನುವಂಥ ಭಯ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಡಾಗ್ ಸ್ಕ್ವಾಡ್ ಬಂದಿದೆ ನೋಡಿ. ಡಾಗ್ ಸ್ಕ್ವಾಡ್ ಬಂದು ಪರಿಶೀಲನೆಯನ್ನು ನಡೆಸಿದ್ದಾರೆ. ನಿನ್ನೆ ಸಾಯಂಕಾಲ 6 ಗಂಟೆಗೆ ದರೋಡೆಕೋರರು ಒಳಗೆ ಒಂದು 5-6 ಜನ ಒಳಗೆ ಹೋಗಿ ಕಟ್ಟಿ ಪಿಸ್ತೂಲು ಅವೇನೋ ಹಿಡಿದು ಕಿಶಿಂದ ಕೈಕಾಲು ಕಟ್ಟಿ ಏನೋ ದರೋಡೆ ಮಾಡಿರೋದು ಸುದ್ದಿ ಆಯ್ತು ರೀ. ನಾವು ಈಗ ಬ್ಯಾಂಕಿಗೆ ಬಂದು ಇನ್ನೂ ಯಾವುದೇ ನಮಗೆ ಮಾಹಿತಿ ಸಿಕ್ಕಿಲ್ಲ. ಅದು ನಿನ್ನೆ ಸಾಯಂಕಾಲ 6 ಗಂಟೆಗೆ ಆಗ್ಯದ್ರಿ. ಒಂದು ಅರ್ಧ ಗಂಟೆ ಒಳಗೆ ಎಲ್ಲ ಮುಗಿಸಿ ಅವ್ರು ಇಲ್ಲಿ ಪರಾರಾಗ್ಯಾರ. ಏನೋ ಹುಲಿಜಂತಿ ಒಳಗೆ ಗಾಡಿ ಸಿಕ್ಕೋದು ಸುದ್ದಿ ಆಗದ, ಏನೋ ಕುರಿಗೆ ಹೈಸಿ ಮಾಡಿ ಅಲ್ಲಿ ಗ್ರಾಮಸ್ಥರು ಹಿಡಿದ್ರೆ ಸುದ್ದಿ ಆಗದ. ಅದು ಇನ್ನೂ ಹೆಚ್ಚಿನ ಮಾಹಿತಿ ಇನ್ನು ಪೊಲೀಸ್ ಸ್ಟೇಷನ್ನಿಂದ ಬರ್ಬೇಕು ಅಷ್ಟೇ. ಇಲ್ಲ ಸರ್, ಅದು ಆ್ಯಕ್ಚುಲಿ ಯಾಕಂದ್ರೆ ಅವರು 5 ಗಂಟೆಗೆ ಎಲ್ಲ ಕಸ್ಟಮರ್ ಹೊರಗೆ ಹೋಗ್ಬಿಡ್ತಾರೆ. ಹೊರಗೆ ಹೋಗಿಬಿಟ್ಟ ಮೇಲೆ ಅವರು ಶಟರ್ ಹೇಳೋದು ಮಾಡಿ ಅವ್ರು ವರ್ಕ್ ಮಾಡ್ತಿರ್ತಾರೆ ಬ್ಯಾಂಕಿನವ್ರು ತಮ್ಮದು. ಆದ್ರೆ ಅದು ಏನು ನಿನ್ನೆ ಮಿಸ್ ಆಗ್ಯದ ಅಷ್ಟರೊಳಗೆ ಒಳಗೆ ಹೋಗಿ ಏನೋ ಮಿಲ್ಟ್ರಿ ಡ್ರೆಸ್ ಇದ್ದು ಆ ಡ್ರೆಸ್ ಇದ್ದು ಅಂತ ಹೇಳ್ತಿದ್ರಿ ಸರ್ ಅಷ್ಟೇ. ಹೀಗಾಗಿ ಅದು ನಿನ್ನೆ ಇಂಥ ಘಟನೆ ಆಗ್ಯದ ಸರ್. ಎಂದೂ ಆಗಿಲ್ಲ ಚಡ್ಚಣದಲ್ಲಿ ಬ್ಯಾಂಕ್ಗಳು, ಆದ್ರೆ ಇದು ಹೊಸದು ಇವತ್ತು ನಿನ್ನೆ ಆಗುತ್ತೆ ಸರ್. ಅದು ನಿನ್ನೆ ಸಾಯಂಕಾಲ 6 ಗಂಟೆಗೆ ದರೋಡೆಕೋರರು ಒಳಗೆ ಒಂದು 5-6 ಜನ ಒಳಗೆ ಹೋಗಿ ಕಟ್ಟಿ ಪಿಸ್ತೂಲು ಅವೇನೋ ಹಿಡಿದು ಕಿಶಿಂದ ಕೈಕಾಲು ಕಟ್ಟಿ ಲಾಕರ್ ಇದೆ. ಲಾಕರ್ದೊಳಗೆ ಏನಾಗಿದೆ ಅಂತ ಇನ್ನೂ ಗುರ್ತಾಗ್ತಾ ಇಲ್ಲ. ನಮ್ಮ ಅಂಜಿಕೆಯಿಂದ ಮುಂಜಾನೆ ಬಂದೀವಿ. ರಾತ್ರಿ 8 ಗಂಟೆಗೆ 6:30 ಆಗಿದೆ ಅಂತ ಹೇಳಿದ್ದಾರೆ. ನಾವು ಅಲ್ಲಿ ನಮ್ಮ ಲಾಕರ್ ಇದೆ, ದರೋಡೆಕೋರರು ಬಂದು ಏನೋ 5-6 ಮಂದಿ ಬಂದು ಇದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಬೆಳಗ್ಗೆ ಅದಕ್ಕೆ ಬಂದು ನೋಡ್ತಾ ಇದ್ದೀವಿ. ನಮ್ಗೆ ಇನ್ನೂ ಒಳಗಿಂದ ಏನೂ ಇನ್ಫಾರ್ಮೇಷನ್ ಗೊತ್ತಾಗ್ತಿಲ್ಲ. ನಮ್ಮ ತುಂಬ ಬಂಗಾರ ಇದು ಅದೆಲ್ಲ ಹೋಗಿದೆ ಅಂತ ಇನ್ಫಾರ್ಮೇಷನ್ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಯಾರೂ ಏನೂ ಹೇಳ್ತಾ ಇಲ್ಲ ಸರ್. ಅಲ್ಲಿ ಎಲ್ಲ ಲಾಕ್ ಮಾಡಿದ್ದಾರೆ. ಇನ್ನೂ ಏನೂ ಇನ್ಫಾರ್ಮೇಷನ್ ಸಿಗ್ತಾಯಿಲ್ಲ ನಮ್ಗೆ. ಅದಕ್ಕಾಗಿ ಓಡಿ ಬಂದಿದ್ದೇವೆ ಬೆಳಗ್ಗೆ ಮುಂಜಾನೆ.
ನಾವು ಇಲ್ಲೇ ಚರ್ಚನದವ್ರೆ. ನಾವು 4-5 ವರ್ಷ ಆಯ್ತು ಇಲ್ಲಿ ಲಾಕರ್ ತೆಗೆದಿದ್ದೀವಿ, ಒಳಗೆ ಗೋಲ್ಡ್ ಬಂಗಾರ ಅದು ಇದು ಇಟ್ಟಿದ್ದೀವಿ. ಸ್ವಲ್ಪ ತುಂಬ ಹೆದರಿಕೆ ಆಗ್ತಾಯಿದೆ ಏನಾಗಿದೆ ಅಂತ, ಯಾರೂ ಮಾತಾಡ್ತಾಯಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಗಮನಿಸ್ತಾ ಇದ್ದೀವಿ, ಕಾರ್ ಸಿಕ್ತು, ಕಾರ್ ಬಿಟ್ಟು ಪರಾರಿ ಆದ್ರು ಮಹಾರಾಷ್ಟ್ರದಲ್ಲಿ. ಇದನ್ನೇ ಟ್ರೇಸ್ ಮಾಡಿಕೊಂಡು ಪೊಲೀಸರು ಈಗ ಯಾವ ರೀತಿಯಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಯಾರಿವರು, ಡೀಟೇಲ್ಸ್ ಏನಾದರೂ ಸಿಕ್ಕಿದೆಯಾ? ಈ ಮೇ ತಿಂಗಳಲ್ಲಿ ನಡೆದಂಥ ದರೋಡೆಗೂ ಇವ್ರಿಗೂ ಏನಾದರೂ ಸಂಬಂಧಗಳಿದೆ ಅನ್ನುವಂಥದ್ದು ಏನಾದರೂ ಮಾಹಿತಿಗಳೇನಾದರೂ ಇದೆಯಾ? ಪೊಲೀಸರು ಏನಂತಾರೆ ಈ ಪ್ರಕರಣದ ಬಗ್ಗೆ ಸುನಿಲ್? ಖಂಡಿತವಾಗ್ಲೂ ಅಶ್ವಿನಿ, ನಿನ್ನೆ ಸಾಯಂಕಾಲ 6 ಗಂಟೆ ಸುಮಾರಿಗೆ 5 ಜನ ಮುಸುಗುಧಾರಿಗಳು ವಿಜಯಪುರ ಜಿಲ್ಲೆಯ ಚರ್ಚನಪಟ್ಟಣದಲ್ಲಿರುವ SBI ಬ್ಯಾಂಕ್ನಲ್ಲಿ ಒಂದು ದರೋಡೆ ಮಾಡ್ತಾರೆ. ಮಾರಕಾಸ್ತ್ರಗಳಿಂದ ಹಿಡ್ಕೊಂಡ್ಬಂದು ಕ್ಯಾಶಿಯರ್ ಹಾಗೂ ಮ್ಯಾನೇಜರ್ಗಳನ್ನ ಕೈಕಾಲು ಕಟ್ಟಿ ಹಾಕಿ ಒಂದು ಚಿನ್ನಾಭರಣ ದೋಚಿ ಒಂದು ಸುಮಾರು ಕೋಟ್ಯಾಂತರ ರೂಪಾಯಿ ನಗದನ್ನ ದೋಚಿಕೊಂಡು ಪರಾರಿಯಾಗುವ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ಒಂದು ಹುಲಜಂತಿ ಅನ್ನೋ ಗ್ರಾಮದಲ್ಲಿ ಒಂದು ಕುರಿಗಳಿಗೆ ಒಂದು ಡಿಕ್ಕಿ ಹೊಡಿತಾರೆ. ಪರಿಣಾಮವಾಗಿ ಅಲ್ಲಿ ಕುರಿಗಾಹಿಗಳು ಅವರನ್ನ ಹಿಡಿಯಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರಿಗೂ ಕೂಡ ಹೆದರಿಸಿ ಓಡ್ ಹೋಗ್ತಾರೆ, ಅವ್ರಿಗೂ ಕೂಡ ಗನ್ ತೋರಿಸಿ ಓಡ್ ಹೋಗ್ತಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಅಷ್ಟೇ ಅಲ್ಲದೆ ಈ ಹಿಂದೆ ಬ್ಯಾಂಕ್ ದರೋಡೆ ಆಗಿತ್ತು, ಆ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಅಂತ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಿಜಯಪುರ ಹಾಗೂ ಮಹಾರಾಷ್ಟ್ರದ ಸೋಲಾಪುರ ಪೊಲೀಸರು ಕೂಡ ವಿಶೇಷ ತಂಡಗಳನ್ನು ರಚಿಸಿ ಆರೋಪಿಗಳ ಬಲೆಗಾಗಿ ಒಂದು ಜಾಲ ತಂಡ ರಚಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬ್ಯಾಂಕ್ನಲ್ಲಿ ಲಾಕರ್ಗಳನ್ನ ಪಡೆದಕ್ಕಂತ ಗ್ರಾಹಕರು ಬ್ಯಾಂಕ್ನತ್ತ ಧಾವಿಸಿ ನಮ್ಮ ಚಿನ್ನಾಭರಣ ಸುರಕ್ಷತೆ ಇದೆಯಾ ಅಂತ ಒಂದು ಆತಂಕದಲ್ಲಿ ಬ್ಯಾಂಕ್ ಕಡೆಗೆ ಆಗಮಿಸ್ತಾ ಇದ್ದಾರೆ. ಬ್ಯಾಂಕ್ ಸುತ್ತಮುತ್ತಲೂ ಈಗ ಪೊಲೀಸ್ ಸರ್ಪುಗಾವಲು ಹಾಕಲಾಗಿದೆ. ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಬ್ಯಾಂಕ್ಗೆ ಭೇಟಿ ನೀಡಿ ಬ್ಯಾಂಕ್ ಹತ್ರ ಯಾರನ್ನೂ ಬಿಡದಂತೆ ತಡೀತಾ ಇದ್ದಾರೆ. ಇನ್ನು ಬ್ಯಾಂಕ್ ಅಧಿಕಾರಿಗಳು ಬರದೇ ಕಾರಣದಿಂದ ನಿಖರವಾಗಿ ಇನ್ನೂ ಮಾಹಿತಿ ತಿಳಿದು ಬಂದಿಲ್ಲ. ಸುಮಾರು 13 kg ಚಿನ್ನಾಭರಣ ದೋಚಿದ್ದಾರೆ ಅಂತ ಹೇಳಲಾಗ್ತದೆ. ಕೋಟ್ಯಾಂತರ ರೂಪಾಯಿ ನಗದುಗಳನ್ನ ದೋಚಿದ್ದಾರೆ ಅಂತ ಹೇಳಲಾಗ್ತದೆ. 5 ಜನ ಮುಸುಕುದಾರಿಗಳು ಮಿಲಿಟರಿ ಸಮವಸ್ತ್ರದಲ್ಲಿ ಬಂದಿರ್ತಾರೆ. ಅವರನ್ನ ಆ ಸಮವಸ್ತ್ರ ಕಂಡು ಸೆಕ್ಯೂರಿಟಿ ಗಾರ್ಡ್ ಕೂಡ ಅವರಿಗೆ ಇದು ಮಾಡಿರ್ತಾರೆ. ಅಷ್ಟರಲ್ಲಿ ಒಳಗಡೆ ಹೋಗಿ ಕೈಕಾಲು ಕಟ್ಟಿ ದೋಚ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರು ಯಾರು ಇರದೇ ಕಾರಣದಿಂದಾಗಿ ಯಾರಿಗೂ ಕೂಡ ಹೊರಗಡೆ ಸೌಂಡ್ ಬಂದಿರೋದಿಲ್ಲ. ಯಾರೋ ಒಬ್ರು ನೋಡಿ ಅವರನ್ನ ಹಗದಿಂದ ಬಿಚ್ಚಿರ್ತಾರೆ. ಈಗ ಏನಂತಂದ್ರೆ ಈ ಹಿಂದೆ ನಡೆದ ಬ್ಯಾಂಕ್ ರಾಬರಿಗೂ ಇದಕ್ಕೂ ಸಂಬಂಧ ಇದೆಯಾ ಅಥವಾ ಇವ್ರು ಹೊಸಬ್ರ ಅಥವಾ ಈ ಹಿಂದೆ ಯಾವ್ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಗಳು ಅರೆಸ್ಟ್ ಆದ ನಂತರ ಅವರಿಂದ ತಿಳಿದು ಬರಬೇಕಿದೆ. ಬ್ಯಾಂಕ್ ಅಧಿಕಾರಿಗಳು ಬಂದ ನಂತರ ಎಷ್ಟು ಪ್ರಮಾಣದಲ್ಲಿ ನಿಖರವಾಗಿ ಚಿನ್ನಾಭರಣ ಹೋಗಿದೆ, ಎಷ್ಟು ಪ್ರಮಾಣದಲ್ಲಿ ಹಣ ಹೋಗಿದೆ ಅಂತ ತಿಳಿದು ಬರಬೇಕಾಗಿದೆ. ಈಗಾಗಲೇ ಸಾಕಷ್ಟು ವಿಜಯಪುರ ಹಾಗೂ ಮಹಾರಾಷ್ಟ್ರ ಗಡಿ ಭಾಗ ಇರೋದ್ರಿಂದ ವಿಜಯಪುರ ಮಹಾರಾಷ್ಟ್ರ ಸೋಲಾಪುರ ಪೊಲೀಸರು ಆರೋಪಿಗಳ ಬಂಧನಕ್ಕಾಗಿ ಜಾಲ ಬೀಸಿದ್ದಾರೆ ಅಂತಾನೆ ಹೇಳ್ಬೋದು ಅಶ್ವಿನಿ. ಆಲ್ ರೈಟ್ ಸುನಿಲ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.